ಅಮೆರಿಕ ಇರಾನ್ ಮಧ್ಯೆ ನಡೆದಿದ್ದ ಮಧ್ಯಂತರ ಶಾಂತಿ ಒಪ್ಪಂದಕ್ಕೆ ಎರಡೂ ದೇಶಗಳೀಗ ಎಳ್ಳು ನೀರು ಬಿಟ್ಟುಬಿಟ್ಟಿದ್ದಾವೆ. ಮತ್ತೆ ಹಾರ್ಮುಜ್ ಜಲಸಂಧಿಯಲ್ಲಿ ಕದನಕ್ಕಿಳಿದಿದ್ದು ಎರಡೂ ದೇಶಗಳ ಮಧ್ಯೆ ಮತ್ತೆ ಯುದ್ಧ ತೀವ್ರವಾಗ್ತಾ ಇದೆ. ಅಮೆರಿಕಾಗೆ ಸೇರಿದ ವಾಣಿಜ್ಯ ಸಾಗಣೆ ಹಡಗಿನ ಮೇಲೆ ಇರಾನ್ ಪಡೆಗಳು ಅನಗತ್ಯವಾಗಿ ದಾಳಿ ಮಾಡಿದೆ. ಇದರಿಂದ ಕದನ ವಿರಾಮವನ್ನ ಸ್ಪಷ್ಟವಾಗಿ ಇರಾನ್ ಉಲ್ಲಂಘನೆ ಮಾಡಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಜೊತೆಗೆ ಇರಾನ್ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸಿದೆ ಅಮೆರಿಕ. ಹೀಗಾಗಿ ಇದರಿಂದ ಕೆರಳಿರುವಂತಹ ಇರಾನ್ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಹಿಂದೆ ಹೇಗೆ ದಾಳಿ ಮಾಡಲಾಗ್ತಾ ಇತ್ತು, ಮಧ್ಯಪ್ರಾಚ್ಯದ ಇತರೆ ದೇಶಗಳ ಮೇಲೆ ಅಮೆರಿಕದ ವಾಯು ನೆಲೆಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡಿಕೊಳ್ಳಲಾಗಿದೆ, ಆ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಮತ್ತೆ ಇರಾನ್ ದಾಳಿಯನ್ನ ಶುರು ಮಾಡಿಬಿಟ್ಟಿದೆ. ಇಸ್ರೇಲ್ ಸೇರಿದಂತೆ ಕೊಲ್ಲಿ ದೇಶಗಳಲ್ಲೂ ಕೂಡ ಈಗ ಮತ್ತೆ ಯುದ್ಧದ ಆತಂಕ ತೀವ್ರವಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅರಬ್ ರಾಷ್ಟ್ರ, ಯೆಮೆನ್ ಸೇರಿದಂಗೆ ಎಲ್ಲಾ ಕಡೆ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇರಾನ್ನವರು ಅಮೆರಿಕದವರ ಮೇಲೆ ಗೂಬೆ ಕೂರಿಸ್ತಾ ಇದ್ದು ಅವರಿಂದಲೇ ಶಾಂತಿ ಒಪ್ಪಂದ ಮುರಿದು ಬಿದ್ದಿದೆ ಅಂತ ಹೇಳ್ತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಯುದ್ಧ ಶುರು ಆಗಿರೋದ್ರಿಂದ ಹಾರ್ಮುಜ್ ಜಲಮಾರ್ಗದಲ್ಲಿ ಪರಿಸ್ಥಿತಿ ತೀರಾ ಹದಗೆಡ್ತಾ ಇದೆ. ಮತ್ತೆ ತೈಲ ಸಾಗಾಣಿಕೆ ಹಡಗುಗಳ ಮೇಲೂ ಕೂಡ ದಾಳಿ ಆಗುವ ಆತಂಕ ಹೆಚ್ಚಾಗಿದ್ದು ಮತ್ತೆ ತೈಲ ಬಿಕ್ಕಟ್ಟು ಪ್ರಪಂಚದಾದ್ಯಂತ ಸೃಷ್ಟಿಯಾಗತ್ತಾ ಅನ್ನುವಂತಹ ಆತಂಕ ಈಗ ಎಲ್ಲ ಕಡೆ ಆವರಿಸ್ತಾ ಇದೆ. ತಕ್ಕ ಮಟ್ಟಿಗೆ ಎಲ್ಲ ಸಲೀಸಾಗಿ ಶುರುವಾಗಿತ್ತು ಹಾರ್ಮುಜ್ ಜಲಸಂಧಿಯಲ್ಲಿ, ಈಗ ಮತ್ತೆ ಆತಂಕ ಆವರಿಸ್ತಾ ಇದೆ.